ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನಡೆಯಲಿರುವ ಉಪಚುನಾವಣೆಯಲ್ಲಿ ಮತದಾರರು ಬದಲಾವಣೆ ಬಯಸಿದ್ದಾರೆ. ಕುಟುಂಬ ರಾಜಕಾರಣಕ್ಕೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಬಿಜೆಪಿ ರಾಜ್ಯ ಘಟಕ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಚಿವರು, ಸಂಸದರು ಹಾಗೂ ಶಾಸಕ ಸ್ಥಾನವನ್ನು ಒಂದೇ ಕುಟುಂಬಕ್ಕೆ ನೀಡುವ ವಿಚಾರದಲ್ಲಿ ಮತದಾರರು ಆಲೋಚನೆ ಮಾಡುತ್ತಿದ್ದಾರೆ. ಪಕ್ಷವು ಈ ಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಿದ್ದು ಬೂತ್ ಮಟ್ಟದಲ್ಲಿ ಸಿದ್ಧತೆಗಳನ್ನು ಆರಂಭಿಸಿದೆ ಎಂದರು. ಉಪಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಕಾರ್ಯತಂತ್ರ ರೂಪಿಸಿ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ ಅವರು, ಶಾಮನೂರು ಶಿವಶಂಕರಪ್ಪ ಅವರಿಗೆ ರಾಜ್ಯದಲ್ಲಿ ಗೌರವವಿತ್ತು, ಅವರ ರಾಜಕೀಯ ತಂತ್ರಗಾರಿಕೆ ಭಿನ್ನವಾಗಿತ್ತು. ಹೀಗಾಗಿ ಕ್ಷೇತ್ರದ ವರ್ಗವೊಂದು ವಿಶ್ವಾಸವಿಟ್ಟು ಮತ ಹಾಕುತ್ತಿತ್ತು. ಇತ್ತೀಚಿನ ರಾಜಕೀಯ ಪಲ್ಲಟಗಳನ್ನು ಕ್ಷೇತ್ರದ ಜನರು ಸೂಕ್ಷ್ಮವಾಗಿ ಗಮನಿಸಿದ್ದು ಈ ಬಾರಿ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲುವಿಗೆ ಸಹಕಾರಿಯಾಗಿದೆ ಎಂದರು. ಈ ವೇಳೆ ಶಾಸಕ ಬಿಪಿ ಹರೀಶ್, ಜಿಲ್ಲಾಧ್ಯಕ್ಷ ರಾಜಶೇಖರ್ ನಾಗಪ್ಪ, ಅಂಬಿಕಾ ಹುಲಿನಾಯ್ಕರ್, ಗಾಯತ್ರಿ ಸಿದ್ದೇಶ್ವರ್, ಬಸವರಾಜ್ ನಾಯ್ಕ್ ಇದ್ದರು. ಯಾವುದೇ ಚುನಾವಣೆ ಆಗಲಿ ಸುಲಭ ಇರೋದಿಲ್ಲ. ಗೆದ್ದಿಲ್ದಿರೋ ಕ್ಷೇತ್ರ ಗೆದ್ರೇನೆ ಭಾರತೀಯ ಜನತಾ ಪಾರ್ಟಿಗೆ ಭವಿಷ್ಯ. ಹಾಗಾಗಿ ನಮಗೆ 100ಕ್ಕೆ 100 ನಂಬಿಕೆ ಇದೆ. ಈ ಬಾರಿ ದಾವಣಗೆರೆಯ ನಾಯಕರ ನೇತೃತ್ವದಲ್ಲಿ, ಕಾರ್ಯಕರ್ತರ ಶಕ್ತಿಯಿಂದ ಹೊಸ ಇತಿಹಾಸವನ್ನು ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ದಕ್ಷಿಣದಲ್ಲಿ ಬರೆಯುತ್ತೆ. ಅದನ್ನು ಈ ಉಪಚುನಾವಣೆಯಲ್ಲಿ ಭಾಳ ಹಿರಿಯ ಮನುಷ್ಯರಿದ್ದರು. ಶಾಮನೂರವರು, ಅವ್ರದ್ದೇ ಆದಂಥ ಒಂದು ಗೌರವ, ಅವ್ರದ್ದೇ ಆದಂಥ ಒಂದು ಶಕ್ತಿ ಇತ್ತು. ಅವ್ರಿಗೆ ಅಂತ ಮತ ಹಾಕೋಂಥ ಮತದಾರರಿದ್ದರು ಅಂತೇಳಿ ನಾನು ಕೇಳಲ್ಪಟ್ಟಿದ್ದೀನಿ. ಸಾಮಾನ್ಯ ಮತದಾರರಲ್ಲೂ ಒಂದು ವಿಶೇಷವಾದ ಪ್ರೀತಿ ಇತ್ತು. ಅವರ ನಂತರ ಏನು ಅಂತೇಳಿ ಪ್ರಜ್ಞಾವಂತ ಮತದಾರರು ದಾವಣಗೆರೆ ದಕ್ಷಿಣದಲ್ಲಿದ್ದಾರೆ. ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ತಲೆಬಾಗಬೇಕು. ನಮಗೊಂದು ವಿಶ್ವಾಸ ಇದೆ, ಒಂದೇ ಕುಟುಂಬಕ್ಕೆ MP ಕೊಟ್ಟು, ಒಂದೇ ಕುಟುಂಬಕ್ಕೆ ಮಂತ್ರಿ ಕೊಟ್ಟು, ಅದೇ ಕುಟುಂಬಕ್ಕೆ ಶಾಸಕರು ಮಾಡಬೇಕಂತೇಳಿ ಪ್ರಜ್ಞಾವಂತ ಮತದಾರರು ಯೋಚನೆ ಮಾಡ್ತಾರೆ. ದಾವಣಗೆರೆ ಅಂತ ಪ್ರಜ್ಞಾವಂತ ಮತದಾರರು ಬಹುಶಃ ಹಾರ್ಟ್ ಆಫ್ ಕರ್ನಾಟಕ ಅಂತೇಳಿ ಹೇಳಿದ್ರು, ಮಧ್ಯ ಕರ್ನಾಟಕದ ಹೆಬ್ಬಾಗಿಲು. ಅಲ್ಲಿ ಜನ ತೀರ್ಮಾನ ಮಾಡ್ತಾರೆ. ನಮಗೆ ಜನರ ಮೇಲೆ ವಿಶ್ವಾಸ ಇದೆ. ಈಗ ನಡೀತಿರೋಂಥ ಕಾಂಗ್ರೆಸ್ನ ದುರಾಡಳಿತದ ಬಗ್ಗೆ ಜನ ಬೇಸತ್ತಿದ್ದಾರೆ. ಅದರ ಪರಿಣಾಮವಾಗಿ ಖಂಡಿತವಾಗ್ಲೂ 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ದಕ್ಷಿಣದಲ್ಲಿ ಜಯಬೇರಿಯನ್ನು ಬಾರಿಸ್ತೀವಿ. ಯಾವುದೇ ಚುನಾವಣೆ ಆಗಲಿ ಸುಲಭ ಇರೋದಿಲ್ಲ. ಗೆದ್ದಿಲ್ದಿರೋ ಕ್ಷೇತ್ರ ಗೆದ್ರೇನೆ ಭಾರತೀಯ ಜನತಾ ಪಾರ್ಟಿಗೆ ಭವಿಷ್ಯ. ಹಾಗಾಗಿ ನಮಗೆ 100ಕ್ಕೆ 100 ನಂಬಿಕೆ ಇದೆ. ಈ ಬಾರಿ ದಾವಣಗೆರೆಯ ನಾಯಕರ ನೇತೃತ್ವದಲ್ಲಿ, ಕಾರ್ಯಕರ್ತರ ಶಕ್ತಿಯಿಂದ ಹೊಸ ಇತಿಹಾಸವನ್ನು ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ದಕ್ಷಿಣದಲ್ಲಿ ಬರೆಯುತ್ತೆ. ಅದನ್ನು ಈ ಉಪಚುನಾವಣೆಯಲ್ಲಿ ಭಾಳ ಹಿರಿಯ ಮನುಷ್ಯರಿದ್ದರು. ಶಾಮನೂರವರು, ಅವ್ರದ್ದೇ ಆದಂಥ ಒಂದು ಗೌರವ, ಅವ್ರದ್ದೇ ಆದಂಥ ಒಂದು ಶಕ್ತಿ ಇತ್ತು. ಅವ್ರಿಗೆ ಅಂತ ಮತ ಹಾಕೋಂಥ ಮತದಾರರಿದ್ದರು ಅಂತೇಳಿ ನಾನು ಕೇಳಲ್ಪಟ್ಟಿದ್ದೀನಿ. ಸಾಮಾನ್ಯ ಮತದಾರರಲ್ಲೂ ಒಂದು ವಿಶೇಷವಾದ ಪ್ರೀತಿ ಇತ್ತು. ಅವರ ನಂತರ ಏನು ಅಂತೇಳಿ ಪ್ರಜ್ಞಾವಂತ ಮತದಾರರು ದಾವಣಗೆರೆ ದಕ್ಷಿಣದಲ್ಲಿದ್ದಾರೆ. ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ತಲೆಬಾಗಬೇಕು. ನಮಗೊಂದು ವಿಶ್ವಾಸ ಇದೆ, ಒಂದೇ ಕುಟುಂಬಕ್ಕೆ MP ಕೊಟ್ಟು, ಒಂದೇ ಕುಟುಂಬಕ್ಕೆ ಮಂತ್ರಿ ಕೊಟ್ಟು, ಅದೇ ಕುಟುಂಬಕ್ಕೆ ಶಾಸಕರು ಮಾಡಬೇಕಂತೇಳಿ ಪ್ರಜ್ಞಾವಂತ ಮತದಾರರು ಯೋಚನೆ ಮಾಡ್ತಾರೆ. ದಾವಣಗೆರೆ ಅಂತ ಪ್ರಜ್ಞಾವಂತ ಮತದಾರರು ಬಹುಶಃ ಹಾರ್ಟ್ ಆಫ್ ಕರ್ನಾಟಕ ಅಂತೇಳಿ ಹೇಳಿದ್ರು, ಮಧ್ಯ ಕರ್ನಾಟಕದ ಹೆಬ್ಬಾಗಿಲು. ಅಲ್ಲಿ ಜನ ತೀರ್ಮಾನ ಮಾಡ್ತಾರೆ. ನಮಗೆ ಜನರ ಮೇಲೆ ವಿಶ್ವಾಸ ಇದೆ. ಈಗ ನಡೀತಿರೋಂಥ ಕಾಂಗ್ರೆಸ್ನ ದುರಾಡಳಿತದ ಬಗ್ಗೆ ಜನ ಬೇಸತ್ತಿದ್ದಾರೆ. ಅದರ ಪರಿಣಾಮವಾಗಿ ಖಂಡಿತವಾಗ್ಲೂ 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ದಕ್ಷಿಣದಲ್ಲಿ ಜಯಬೇರಿಯನ್ನು ಬಾರಿಸ್ತೀವಿ.